ಚಿತ್ರಕ್ಕಿಂತ ಇದು ತುಂಬಾ ವಿಶೇಷವಾಗಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನಾಟ್ ಟೂ ಹೈ-ಫೈ, ನಾಟ್ ಟೂ ಲೆಸ್. ಮತ್ತೆ ನಾವು ನೋಡಿದ್ರೆ ಇವಾಗ ಅಲ್ಲಿಂದ ಎದ್ ಬರಕ್ ನಾವು ಮನ್ಸು ಬರ್ತಾ ಇಲ್ಲ. ಪಾರ್ಟ್ 2ಗೆ ಕಾತಿರೋದ್ರಿಂದ ವೇಟ್ ಮಾಡ್ತಾ ಇದೀವಿ. ಅಮ್ಮ ಮಗ ಸಬ್ಜೆಕ್ಟ್ ಬಾಂಧವ್ಯ ಹೆಂಗಿರ್ಬೇಕು, ಅಮ್ಮ ಮಗ ಅಟ್ಯಾಚ್ಮೆಂಟ್ ದೂರಾಗಿರ್ತಾರೆ ನೋಡ್ಬೋದು. ಸರ್, ರಾಜ್ಕುಮಾರ್ ಅವ್ರ ಮನೆತನದ ಕುಡಿ ತೆರೆ ಏನ್ ಅನಿಸುತ್ತೆ? ಅಣ್ಣವ್ರು ನೋಡ್ದಂಗ ಟೈಲು ಮಾತಾಡೋದಲ್ಲ ಚೆನ್ನಾಗಿ. ಷಣ್ಮುಖ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಒಂದು ಮಲೆನಾಡಿನ ಕಾವ್ಯ ದೃಶ್ಯ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಫಿಲಿಂ ಎಲ್ಲ ಸ್ಟೋರಿನೇ ಚೆನ್ನಾಗಿದೆ. ಫಿಲಿಂ ಎಲ್ಲ ತುಂಬಾ ಚೆನ್ನಾಗಿದೆ. ಚೆನ್ನಾಗಿತ್ತು ಫಿಲಮ್. ಒಂದು ಎಕ್ಸ್ಪೆಕ್ಟೇಷನ್ ಏನಂತ ಹೇಳಿದ್ರೆ ನಮಗೆ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಬಂದಿರೋದು, ಲಕ್ಷ್ಮಿ ಅವರು ಮಗ, ಹಂಗಾಗಿ ಅದು ಅಲ್ಲದೆ ನಮಗೆ ನಾನು ಒಂದು ಫ್ರೇಮಲ್ಲಿ ನೋಡಿದಾಗ, ಅಂದ್ರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಫ್ರೇಮಲ್ಲಿ ನೋಡಿದಾಗ ಸ್ವಸ್ತಿಕ್ ಫಿಲ್ಮಲ್ಲಿ ಹೆಂಗೆ ನಮ್ಮ ರಾಘವೇಂದ್ರ ಶಿವರ ನೋಡಿದಲ್ಲ ಅದೇ ತರ ಇವ್ರು ನೋಡ್ದಂಗೆ ಅನಿಸ್ತು ನಮ್ಗೆ. ಅವರು ಸ್ವರ ಕೂಡ ಅಷ್ಟೇನೆ ಅವ್ರಿಗೆ ರಾಘವೇಂದ್ರ ಶಿವರ್ ಅವ್ರಿಗೆ ಹೋಗ್ತಾ ಇತ್ತು. ಹಾಗಾಗಿ ಫುಲ್ ಫಿಲಮ್ ಅಲ್ಲಿ ಅಂದ್ರೆ ಹಳ್ಳಿಗಾಡಿಂದು ಎಲ್ಲ ಸೀನರಿ ಅಂತ ಚೆನ್ನಾಗಿ ಮಾಡಿದ್ದಾರೆ. ಅದು ಸಖತ್ತಾಗಿದೆ. ಲಾಲಿ ಹಾಡೊಂದು ಸೂಪರ್ ಆಗಿ ಬಂದಿದೆ. ಸೊ ಸೆಕೆಂಡ್ ಪಾರ್ಟ್ ಅಲ್ಲಿ ಇನ್ನು ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಯಾಕಂದ್ರೆ ಕತೆ ಅಲ್ಲಿ ಅನ್ವೈಂಡ್ ಆಗುತ್ತಲ್ಲ, ತಿರುವು ಏನ್ ಪಡಿತಾ ಇದೆ ಇವಾಗ ಏನಲ್ಲಿ ನಿಲ್ಸಿದ್ದಾರೆ, ಅಲ್ಲಿಂದ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಚೆನ್ನಾಗಿತ್ತು. ವೆಂಕಟಲಕ್ಷ್ಮಿ ತುಂಬಾ ಚೆನ್ನಾಗಿ ಮಾಡಿದ್ರು. ಅದಿಷ್ಟ ಎಲ್ಲ ಇಷ್ಟ ಆಯ್ತು. ಎಲ್ಲ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಅಪ್ಪ ಮಗನ್ ಸೀರಿಯಲ್ ಇಷ್ಟ ಆಯ್ತು. ಚೆನ್ನಾಗಿದೆ. ಚೆನ್ನಾಗಿ ಮಾಡಿ ತುಂಬಾ ಚೆನ್ನಾಗಿದೆ. ಇಂಟ್ರೆಸ್ಟಿಂಗ್ ಅಲ್ಲಿದೆ, ನೋಡ್ಬೋದು. ಅಲ್ಲಿ ವಾತಾವರಣ ಚೆನ್ನಾಗಿದೆ. ಎಲ್ಲ ಇಲ್ಲ, ನನಗೆ ಷಣ್ಮುಖ ಅವರೇ ತುಂಬಾ ಚೆನ್ನಾಗಿದೆ. ಪಾಠ ಆಮೇಲೆ ಸಂಗೀತ ಅವ್ರು ಚೆನ್ನಾಗಿದೆ. ತಗೊಂಡ್ ಹೋಗ್ತಾರಲ್ಲ ಅದೇ. ಮತ್ತೆ ಅದ್ ನೆಕ್ಸ್ಟ್ ಏನಾಗುತ್ತೋ ಇನ್ನ ಗೊತ್ತಿಲ್ಲ, ನೋಡ್ಬೇಕು. ಅದೇ ಪಾರ್ಟ್ ಕಾಯ್ತಾ ಇದೀವಿ. ಚೆನ್ನಾಗಿದೆ ಮೇಡಮ್. ನೀವು ನೋಡ್ಲಿಲ್ವಾ? ಅಲ್ವಾ, ನೋಡಿದ್ರೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಶನು ಸಾರು ವಾಯ್ಸ್ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಇನ್ನ ಒಂದೆರಡು ಒಳ್ಳೊಳ್ಳೆ ಚಾನ್ಸ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಆಕ್ಷನ್ ಹೀರೋ ಕೂಡ ಆಗ್ತಾರ ಅವರು. ಇದು ಹೇಗ್ ಬರುತ್ತೆ ಅಂತಂದ್ರೆ ಪಿಕ್ಚರು ಒಂದ್ ಸಸ್ಪೆನ್ಸ್ ಇದೆ. ರೈತರ ಪರ ಮಾತಾಡಿದ್ದಾರೆ, ಮಕ್ಕಳು ಎಜುಕೇಶನ್ ಬಗ್ಗೆ ಮಾತಾಡಿದ್ದಾರೆ, ತಾಯಿ ಮಗನ್ ಪ್ರೀತಿ ಬಗ್ಗೆ ತೋರಿಸಿದ್ದಾರೆ. ಮಲೆನಾಡು ವಾತಾವರಣ ಎಷ್ಟೋ ನಮ್ಮ ಮಕ್ಕಳನ್ನೆಲ್ಲ ಕುಂಡಿಸಿ ನಾವೆಲ್ಲ ಕಡೆ ಹೋಗಕ್ ಆಗಲ್ಲ ಕೆಲವು ಸಲ. ಇಂತ ಒಂದು ಚಿತ್ರನ ನೋಡಿದಾಗ ಆ ಥಿಯೇಟರ್ ಅಲ್ಲಿ ಕುತ್ಕೊಂಡಿದೀವಿ ಅಂತ ಫೀಲೇ ಬರ್ಲಿಲ್ಲ. ನಾವು ಅಲ್ಲಿ ಎಲ್ಲೋ ಒಳಗಡೆನೆ ಬೆರೆತು ಬಿಟ್ಟಿದೀವಿ ಅನ್ಸುತ್ತೆ. ಮುಖ್ಯವಾಗಿ ಯಾರು ನೋಡ್ಬೇಕು ಮೇಡಮ್? ಮುಖ್ಯವಾಗಿ ಎಲ್ಲಾ ಚೆನ್ನಾಗಿ ನೋಡ್ಬೇಕು. ಮಕ್ಕಳು ನೋಡ್ಬೇಕು, ಬಾಂಡಿಂಗ್ ನೋಡ್ಬೇಕು, ಎಲ್ಲರೂ ನೋಡ್ಬೇಕು. ರೈತರಿಗೆ ತುಂಬಾ ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ನೋಡಿ ಮೇಡಮ್. ಒಂದ್ ಕನ್ನಡ ಫಿಲಮ್ ನ ನೋಡಿ ಎಲ್ಲರೂ ಬೆಳೆಸಿ. ಒಂದು ಒಳ್ಳೆ ಮೆಸೇಜ್ ಇದೆ, ಸಸ್ಪೆನ್ಸ್ ಇದೆ. ನೆಕ್ಸ್ಟ್ ಪೇಜ್ ನ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಸಿನಿಮಾ ಅದ್ಭುತವಾಗಿದೆ. 100 days ಓಡೋದಂತೂ ಪಕ್ಕ ಗ್ಯಾರಂಟಿ. ನನಗಿಷ್ಟ ಆಗಿದ್ದು ಸೀನರೀಸ್ ಮತ್ತೆ ಅಶೋಕ್ ಕಡಪ ಸರ್ದು ಡೈರೆಕ್ಷನ್, ಷಣ್ಮುಖ ಸರ್ ಆಕ್ಟಿಂಗು, ಸಂಗೀತನೂ ಬಹಳ ಚೆನ್ನಾಗಿ ಅದ್ಭುತವಾಗಿ ಒಳ್ಳೆ ಲೋಕಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನನಗೆ ಫ್ಲೂಟ್ ಅಂದ್ರೆ ತುಂಬಾ ಇಷ್ಟ. ಪಿಯಾನೋ, ಫ್ಲೂಟು, ಸ್ಟ್ರಿಂಗ್ಸು ಇಟ್ಸ್ ಮೈ ಫೇವ್ರೇಟ್. 100 days ಪಕ್ಕ ಓಡುತ್ತೆ ಮೇಡಮ್ ಸರ್. 100 days ಪಕ್ಕ ಓಡುತ್ತೆ. ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ. 100 days ಓಡ್ಲಿ. ವೇಟಿಂಗ್ ಫಾರ್ ಪಾರ್ಟ್ 2. ನಿಂಬೆ ಬನದ ಮಗ ಪೇಜ್ 1 ಮೂವಿಗೆ ಬಂದಿದ್ವಿ ಇವತ್ತು. ತುಂಬಾ ಚೆನ್ನಾಗಿದೆ. ಷಣ್ಮುಖ ಗೌಡರಾಜ್ ಅವ್ರದ್ದು ಆಕ್ಟಿಂಗ್ ಆಗಿರ್ಬೋದು, ಅದು ಸಂಗೀತ ಮೇಡಮ್ ಅವ್ರದ್ದು, ಹೀರೋಯಿನ್ ಎಲ್ಲರದು ಚೆನ್ನಾಗಿ ಬಂದಿದೆ. ಎಲ್ಲ ಚೆನ್ನಾಗಿ ಓಡ್ಲಿ. ಆಲ್ ದ ಬೆಸ್ಟ್. ನಾನು ಅಂಜಲಿ ಲೋಕೇಶ್ ಅಂತ ಹೊಸಕೋಟೆ. ನಾನು ಇದರಲ್ಲಿ ಬಂದ್ಬಿಟ್ಟು ಸಂಗೀತ್ ಮಲಾಳಿ ಅವರ ಹೆಂಡತಿ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ಪಾತ್ರಗಳು ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ತಾಯಿ ಮಗನ ಪಾತ್ರ ಅಂತೂ ತುಂಬಾನೇ ಚೆನ್ನಾಗಿದೆ. ಮತ್ತೆ
ಇನ್ನೂ ಏನಪ್ಪಾ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಪಾರ್ಟ್ 2 ನಲ್ಲಿ ಸಹ ಬಂದು ಎಲ್ಲ ಕೂತ್ಕೊಂಡು ನೋಡಿ. ನೆಕ್ಸ್ಟ್ ಆಮೇಲೆ ರಾಜ್ಕುಮಾರ್ ಕುಟುಂಬದವ್ರ ಜೊತೆ ನಾನು ಪಾತ್ರ ಮಾಡಿರೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ, ಖುಷಿನೂ ಆಗ್ತಾ ಇದೆ. ದಯವಿಟ್ಟು ನಮ್ಮ ಎಲ್ಲಾ ಕರ್ನಾಟಕದ ಜನತೆಗೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ದಯವಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ ತುಂಬಾನೇ ಇದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ತುಂಬಾ ಧನ್ಯವಾದಗಳು ಸರ್. ಸಿನಿಮಾ ಬಹಳ ಚೆನ್ನಾಗಿತ್ತು, ಮತ್ತೆ ಡೈರೆಕ್ಷನ್ ಬಹಳ ಚೆನ್ನಾಗಿತ್ತು, ಸ್ಟೋರಿ ಚೆನ್ನಾಗಿದೆ, ಮತ್ತೆ ಷಣ್ಮುಖ ಅವ್ರ ಆಕ್ಟಿಂಗ್ ಕೂಡ ಬಹಳ ಚೆನ್ನಾಗಿದೆ. ಬಂದ್ಬಿಟ್ಟು ಸಿನಿಮಾ ಈ ಕಾಲದಲ್ಲಿ ಈ ತರ ಸಿನಿಮಾ ನೋಡೋದು ಅಪರೂಪ. ಆಕ್ಚುಲಿ ಬಂದು ಎಲ್ಲ ಎಂಜಾಯ್ ಮಾಡಬೇಕು. ಯಾವುದೇ ರೀತಿ ಏನು ಇದನ್ನ ನೋಡ್ದಲೆ ಎಕ್ಸ್ಪೆಕ್ಟೇಷನ್ ಇಲ್ದಲೆ ಬಂದ್ಬಿಟ್ಟು ಮೂವಿನ ಎಂಟರ್ಟೈನ್ ಮಾಡಿಸ್ಬಿಟ್ಟು ನಾವು ನೋಡ್ಕೊಂಡು ಹೋಗ್ಬೋದು. ಹಳ್ಳಿ ಸೊಗಡು ಮತ್ತೆ ಲೊಕೇಶನ್ಸ್ ಎಲ್ಲ ಬಹಳ ಚೆನ್ನಾಗಿದೆ. ಮಲೆನಾಡನ್ನ ಚೆನ್ನಾಗಿ ತೋರಿಸಿದ್ದಾರೆ. ಕ್ಯಾಮ್ರಾಮನ್ ಹಾಗೂ ಡೈರೆಕ್ಟರ್ ಎಲ್ಲ ಬಹಳ ಚೆನ್ನಾಗಿ ಇದು ಮಾಡಿದ್ದಾರೆ. ಚೆನ್ನಾಗಿದೆ ಸರ್ ಓವರಾಲ್ ಎಲ್ಲ. ಸರ್ ನ್ಯಾಚುರಲ್ ಆಗಿ ತೊಗೊಂಡಿದ್ದಾರೆ. ಸ್ಕ್ರೀನ್ ಪ್ಲೇ, ಸ್ಟೋರಿ ಎಲ್ಲ ಪಕ್ಕ ಫಸ್ಟ್ ಕ್ಲಾಸ್ ಆಗಿದೆ. ಬೇಸ್ ಟೂನು ಇದೇ ಥರ ಬರಲಿ, ಇನ್ನೂ ಚೆನ್ನಾಗಿ ಬರಲಿ ಅಂತ ನಾವು ಕೇಳ್ಕೊತೀವಿ ಸರ್. ರಿಕ್ವೆಸ್ಟ್ ಫಾರ್ ಸರ್. ಎಲ್ಲ ರೆಸ್ಪಾನ್ಸ್ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ. ಹೌಸ್ಫುಲ್ ಆಗಿತ್ತು ಮೊದಲನೇ ಶೋನೇ. ಸಿನಿಮಾ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಳ್ಳೆ ರೆಸ್ಪಾನ್ಸು ಅಂತಂದರೆ ಎಲ್ಲರೂ ಒಂದು ಅವ್ರ ಒಪಿನಿಯನ್ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಕ್ಲೈಮ್ಯಾಕ್ಸಲ್ಲಿರೋ ಟ್ವಿಸ್ಟು ಭಾಳ ಚೆನ್ನಾಗಿದೆ, ಚೆನ್ನಾಗಿಡಿಸು ಪಾರ್ಟ್ 2 ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ತುಂಬ ಸಂತೋಷ ಆಯಿತು. ಕನ್ನಡಾಭಿಮಾನಿಗಳು ಯಾವತ್ತೂ ಒಳ್ಳೆ ಸಿನಿಮಾನ ಕೈ ಬಿಡಲ್ಲ ಅಂತ ನನಗೆ ಗೊತ್ತಿತ್ತು. ಎಲ್ಲರೂ ಕೈ ಹಿಡಿದಿದ್ದಾರೆ. ಈ ಸಿನಿಮಾ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಕನ್ನಡ ಚಿತ್ರಗಳು ಚೆನ್ನಾಗಿ ನೋಡಲಿ, ಜನ ಬಂದು ಸಿನಿಮಾ ನೋಡಿ ಸಿನಿಮಾ ಚೆನ್ನಾಗಿದೆ ಅಂತಂದರೆ ಇನ್ನೂ ಹೆಚ್ಚಿಗೆ ಜನ ನೋಡ್ತಾರೆ. 4 ಜನಕ್ಕೆ ಹೇಳಿದ್ರೆ ರೀಚ್ ಆಗುತ್ತೆ. ಹಾಗಾಗಿ ಕೇಳ್ಕೊತೀನಿ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ. ಎಲ್ಲ ಸಿನಿಮಾಗಳು ನೋಡಿ. ಹೌದೌದು ಸರ್. ಇಲ್ಲ ಆಲ್ರೆಡಿ ನಾವು ಅಲ್ಲೇ ಒಂದು 50% ಶೂಟಿಂಗ್ ಮಾಡಿದ್ದೀವಿ. ಈಗ ಇನ್ನೊಂದು 30% ಶೂಟ್ ಬ್ಯಾಲೆನ್ಸ್ ಇದೆ. ಈಗ ಇದು ಮುಗಿಸ್ಕೊಂಡು ರಿಲೀಸ್ ಮುಗಿಸ್ಕೊಂಡು ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ನಮಗೆ ಹೋಪ್ ಇತ್ತು, ಈಗ ಒಳ್ಳೆ ಕತೆ ಒಳ್ಳೆ ಸಿನಿಮಾ ಆಗುತ್ತಿದ್ದು ಅಂತ ಅಂದ್ಬಿಟ್ಟು ನಾವು ಆ ಒಂದು ಭರವಸೆ ಮೇಲೆ ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ ಅಂತ ಅಂದ್ಬಿಟ್ಟು ಆ ಭರವಸೆ ಮೇಲೆ ನಾವು ಪಾರ್ಟ್ 2 ಶೂಟ್ ಮಾಡಿದ್ದೀವಿ ಅಲ್ಲೇ ಆಲ್ರೆಡಿ. ಲೊಕೇಶನ್ಸ್ ನಾವು ಹೆಬ್ರಿ, ಆಗುಂಬೆ, ಶೃಂಗೇರಿ, ತೀರ್ಥಹಳ್ಳಿ, ಚಿಕ್ಕಮಂಗ್ಳೂರು ಈ ಸೈಡಲ್ಲೇ ಹೋಗಿ ಒಂದೊಂದು ಸೀನ್ಗಾದರೂ ಆಗಲಿ ನಾನು ಬ್ಯೂಟಿಫುಲ್ ಲೊಕೇಶನ್ಸ್ ತೋರಿಸ್ಬೇಕು ಅಂತ ನನಗೆ ಆಸೆ. ನಾನು ಎಲ್ಲ ಸಿನಿಮಾಗಳು ಅಷ್ಟೇ ಒಳ್ಳೆ ಲೊಕೇಶನ್ಸ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು ಅಂತ. ಹಾಗಾಗಿ ನಾನು ಮಲೆನಾಡಲ್ಲಿ ನಡೆಯೋಂಥ ಕಥೆ ಆಗಿರೋದ್ರಿಂದ ಅಂದರೆ ಒಂದು ಫಾಲ್ಸ್ ಬರುತ್ತೆ, ಆ ಫಾಲ್ಸ್ಗೆ ನಾವು 2 ಅವರ್ ನಡ್ಕೊಂಡು ಹೋಗಿದ್ವಿ ಕೆಳಗಡೆ. ಒಂದು 2000 ಅಡಿ ಕೆಳಗಡೆ ಇಳಿದ್ಬಿಟ್ಟು ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದಿತ್ತು. ಬಟ್ ಅದು ಇವಾಗ ಅನ್ನಿಸ್ತಾ ಇದೆ, ಅಷ್ಟು ಕಷ್ಟಪಟ್ಟು ಮಾಡಿದ್ದು ಇವತ್ತು ಜನ ತುಂಬ ಚೆನ್ನಾಗಿದೆ ಲೊಕೇಶನ್ಸ್ ಅಂತ ಹೇಳ್ಬೇಕಾದ್ರೆ ನನಗೆ ಸಂತೋಷ ಆಗ್ತಾ ಇದೆ ಸರ್. ಇಲ್ಲ ತುಂಬ ಸಂತೋಷ ಆಗುತ್ತೆ. ಅದೊಂದು ನಮ್ಮ ಪುಣ್ಯ ಅಂತ ಹೇಳ್ಕೊತೀವಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೊಮ್ಮಗೊಂದು ಮೊದಲನೇ ಸಿನಿಮಾ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಅನಿಸಿದ್ದು ನಮ್ಮ ಪುಣ್ಯ ಸರ್. ಅದು ನಮ್ಮ ಪುಣ್ಯ. ಅದು ಅದಕ್ಕಿನ್ನೇನು ಮಾತು ಹೇಳೋಕ್ಕಾಗಲ್ಲ ಸರ್. ಬಟ್ ಅವರು 10-15-20 ಸಿನಿಮಾದಲ್ಲಿ ಅಭಿನಯಿಸಿರೋ ಅನುಭವ ಕಲಾವಿದ್ರ ಥರನೇ ಕಾಣ್ತಾ ಇದ್ದಾರೆ. ಯಾರು ಹೊಸ ಮುಖ ಫಸ್ಟ್ ಆಕ್ಟರ್ ಅಂತ ಅಂದ್ಬಿಟ್ಟು ಯಾರಿಗೂ ಅನಿಸಲ್ಲ ಸಿನಿಮಾ ನೋಡ್ತಿದ್ರೆ. ಆ ಥರ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು. ಬಂದು ಹೇಳಿದಾಗ ಆ ಪಾತ್ರನೇ ನನಗೆ ಖುಷಿ ಆಗಿತ್ತು ಸರ್. ಈಗ ಏನು ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದಿರ, ಒಂದು ಸಣ್ಣ ಟ್ವಿಸ್ಟ್ ಇದೆ. ಆ ಟ್ವಿಸ್ಟೇ ನಾನು ಮುಖ್ಯವಾಗಿ ಪಾತ್ರ ಒಪ್ಕೊಳ್ಳೋದಕ್ಕೆ ಕಾರಣ ಸರ್. ಬಹಳ ಇಷ್ಟ ಆಯ್ತು. ಬಹಳ ಸಹಜವಾಗಿ, ಸೊಗಸಾಗಿ, ಸಿಂಪಲ್ ಆಗಿ ಪಾತ್ರ ನಮ್ಮ ನಿರ್ದೇಶಕರು ರೂಪಿಸಿದ್ರು. ಅದು ಬಹಳ ನನಗೆ ಸಂತೋಷ ಆಯ್ತು ಸರ್. ಅದನ್ನ ನಾನು ಪಾತ್ರ ಮಾಡೋದಕ್ಕೆ ಮುಖ್ಯ ಕಾರಣ ನಮ್ಮ ನಿರ್ದೇಶಕರು ಸರ್. ತುಂಬಾ ಜೊತೆಯಲ್ಲೇ ಕೈ ಹಿಡಿದು ಹೇಳ್ಕೊಟ್ಟು ಪ್ರತಿಯೊಂದನ್ನು ನನ್ನ ಕೈಲಿ ಪಾತ್ರ ಮಾಡಿಸಿದ್ರು ಸರ್. ಅದ್ರ ಜೊತೆಗೆ ಸಂಗೀತ ಮೇಡಮ್ ಅವ್ರ ಜೊತೆ ಜಾಸ್ತಿ, ಅವ್ರ ಜೊತೆನೆ ನಂದು ಸೀನ್ಸ್ ಎಲ್ಲ ಇರೋದು. ಅವ್ರ ಜೊತೆ ಪಾತ್ರ ಮಾಡಿದ್ದೆ ಒಂದು ದೊಡ್ಡ ಭಾಗ್ಯ ಸರ್. ಅವರು ಸಿನಿಮಾ ತಾಯಿ ಅಲ್ಲ, ನಿಜವಾಗ್ಲೂ ನನ್ನ ತಾಯಿ ಏನೋ ಅನ್ನೋ ತರ ನಮ್ಗೆ ಶೂಟಿಂಗ್ ಮಾಡಬೇಕಾದ್ರೆ ಅನ್ನಿಸ್ತಿತ್ತು ಸರ್. ಅದು ಕಾಣುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಸ್ಕ್ರೀನ್. ಬಹಳ ಚೆನ್ನಾಗಿದೆ ಮೇಡಮ್. ನಾನು ಬಹಳಷ್ಟು ಸಿನಿಮಾ ಫಸ್ಟ್ ಶೋ ನಮ್ಮ ಮನೆಯವ್ರದ್ದು, ಬಹಳಷ್ಟು ಜನ ಆರ್ಟಿಸ್ಟ್ಗಳು ನಾನು ಫಸ್ಟ್ ಶೋ ಎಲ್ಲಾರ ಸಿನಿಮಾ, ಕನ್ನಡ ಸಿನಿಮಾ ನಾನು ನೋಡಿದ್ದೀನಿ. ನನ್ನ ಸಿನಿಮಾ ಫಸ್ಟ್ ಶೋ ನೋಡ್ತಾ ಇರೋದು ನನಗೆ ಆ ಫೀಲ್ ನನಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ತುಂಬಾ ಖುಷಿ ಇದೆ, ತುಂಬಾ ಸಂತೋಷ ಇದೆ. ಥ್ಯಾಂಕ್ ಯು ಮೇಡಮ್. ನಮ್ಗೆ ಒಂದು ಎಕ್ಸೈಟ್ಮೆಂಟ್ ಇತ್ತು, ಭಯಾನೂ ಇತ್ತು, ಯಾವ ರೀತಿ ಆ ಎಂಡ್ ಟ್ವಿಸ್ಟ್ ನ ಅಕ್ಸೆಪ್ಟ್ ಮಾಡ್ಕೊಳ್ತಾರ ಅಂತ. ಜನ ಎಲ್ಲ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸಿದಿರಾ ಸರ್ ಅಂತ ನನಗೂ ತುಂಬಾ ಜನ ಹೇಳಿದ್ರು. ಆ ಖುಷಿ ಇದೆ ಮೇಡಮ್. ಸೊ ಆದಷ್ಟು ಬೇಗ
ಪಾರ್ಟ್ 2 ಇನ್ನು ಸ್ವಲ್ಪ ಶೂಟಿಂಗ್ ಬಾಕಿ ಇದೆ, ಅದನ್ನ ಮುಗಿಸ್ಕೊಂಡು ಪಾರ್ಟ್ 2 ನಾವು ತೆರೆಗೆ ತರ್ತೀವಿ. ಆಮೇಲೆ ಈ ಸಿನಿಮಾಗೆ ನನ್ನ ಜೊತೆ ಸ್ಟಾರ್ಟಿಂಗ್ ಇಂದ ನನ್ನ ಜೊತೆ ಬೆನ್ನೆಲುಬಾಗಿ ನಿಂತ ಎಲ್ಲರಿಗೂ, ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ತಂಡ, ನನ್ನ ಫ್ಯಾಮಿಲಿ ಮತ್ತೆ ನನ್ನ ಅಭಿಮಾನಿ ದೇವರುಗಳಿಗೆ ನಾನು ಯಾವತ್ತು ಕಾಲು ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು. ಒಂದಷ್ಟು ಸೀನ್ಗಳಲ್ಲಿ ಅಣ್ಣವ್ರ ನೆನಪಾಯ್ತು ಅಂತ ಹೇಳೋದು ಏನೇ ಅದಕ್ಕಿಂತ ದೊಡ್ಡ ಬರ್ತಾ ಇದೆ ಅಂತ. ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಬಹುಶಃ ನನ್ನ ಲೈಫಲ್ಲೇ ನನಗೆ ಸಿಗಕ್ ಚಾನ್ಸೇ ಇಲ್ಲ ಅಂತ ನನಗೆ ಅನ್ಸಿತ್ತು ಮೇಡಮ್. ಬಹಳ ಸಂತೋಷ ಆಯ್ತು. ಅವರೇ ಪ್ರೇರಣೆ ಮೇಡಮ್. ಹುಟ್ಟಾಗಿಂದಾನು ದಿನ ಬೆಳಗ್ಗೆ ಇದು ಹೇಳಿದ್ರೆ ಎಕ್ಸಾಜರೇಷನ್ ಅನ್ನಿಸ್ಬೋದು. ನಮ್ಮ ಅಪ್ಪ ಅಮ್ಮನಿಗಿಂತ ಜಾಸ್ತಿ ನಮ್ಮ ಅಕ್ಕನೂ ನಾನು ನಮ್ಮ ತಾತಾದಿ ಜೊತೆಲೇ ನಾವು ಕಾಲ ಕಳೆದಿದ್ದು, ಅವರನ್ನೇ ನಾವು ಜಾಸ್ತಿ ನೋಡಿರೋದು. ಯಾರಿಗಾದ್ರೂ ಆ ಥರ ಅನ್ಸಿದೆ ಅಂದ್ರೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ತುಂಬಾ ಅದ್ಭುತವಾಗಿ ನಟಿಸಿದ್ದೀರಾ ಸಿನಿಮಾದಲ್ಲಿ. ಏನ್ ಹೇಳ್ತೀರಿ ಸಿನಿಮಾ ಬಗ್ಗೆ? ತುಂಬಾ ಖುಷಿ ಆಯ್ತು. ನಮ್ಗೆ ನಮ್ಮ ಡೈರೆಕ್ಟರ್ ಥ್ಯಾಂಕ್ಸ್ ಆಗಿ ತುಂಬಾ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇದು ಮೋಸ್ಟ್ ತಾಯಿ ಮಗನ್ ಬಾಂಡಿಂಗು. ನಾನೇ ಆಕ್ಟ್ ಮಾಡಿದ್ರು ಕೊನೆಗೆ ಆ ಸಿನಿಮಾ ಎಂಡ್ ಆದಾಗ ನನ್ಗೆ ಗೊತ್ತಿಲ್ದಾಗೆ ಕಣ್ಣಿರ್ಲಿ ನೀರು ಬಂದ್ಬಿಡ್ತು. ಅಷ್ಟು ಒಂದು ಆ ಮಗನ್ ಬಾಂಧವ್ಯ ಮತ್ತೆ ಅದು ತಾಯಿಗಳಿಗೆ ಅರ್ಥ ಆಗತ್ತೆ ಆ ನೋವು ಏನು ಅಂತ. ಆ ಕತೆ ಹೇಳ್ಬಿಟ್ರೆ ಕತೆ ಗೊತ್ತಾಗೋಗುತ್ತೆ. ಬಟ್ ಎಲ್ರಿಗೂ ಸಿನಿಮಾ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ತಾಯಿ ಮಗನ್ ಬಾಂಡಿಂಗ್ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಆಡಿಯನ್ಸ್ ಕೇಳೋದಕ್ಕೆ ಏನ್ ಇಷ್ಟ ಆಗುತ್ತೆ? ಫಸ್ಟ್ ಟೈಮ್ ನಮ್ಮ ಷಣ್ಮುಖ ಅವರು ಆಕ್ಟ್ ಮಾಡ್ತಾ ಇದಾರೆ. ಒಂದು ತುಂಬಾನೇ ಒಳ್ಳೆ ಕಲಾವಿದ. ಅವ್ರ ಫ್ಯಾಮಿಲಿ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಆ ಫ್ಯಾಮಿಲಿಯಿಂದ ಬಂದಿರೋದು ಅವ್ರ ಜೊತೆ ನಾನು ಆಕ್ಟ್ ಮಾಡ್ತಾ ನನಗೆ ತುಂಬಾ ಖುಷಿ ಆಯ್ತು. ನಾನು ಫಸ್ಟ್ ಟೈಮ್ ಅವ್ರ ಜೊತೆ ಆಕ್ಟ್ ಮಾಡಿದ್ರೆ ಅಂತ ಅನ್ಸಲೇ ಇಲ್ಲ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಆಕ್ಟ್ ಮಾಡಿ ತುಂಬಾ ಒಳ್ಳೆ ಸಿನಿಮಾ. ಒಂದು ಒಳ್ಳೆ ಒಂಥರ ತಾಯಿ ಮಕ್ಕಳು ಇಡೀ ಫ್ಯಾಮಿಲಿ ನೋಡೋಂಥ ಚಿತ್ರ. ಖಂಡಿತವಾಗ್ಲೂ ಎಲ್ಲರೂ ಥಿಯೇಟರ್ ಬಂದು ನೋಡಿ ಈ ಒಂದು ಸಿನಿಮಾನ ಗೆಲ್ಸಿ ಅಂತ ನಾನು ಕೇಳ್ಕೊತೀನಿ. ಇದು ಪಾರ್ಟ್ 1 ಈ ಸಿನಿಮಾ ಚೆನ್ನಾಗಿ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಪಾರ್ಟ್ 2 ಬರುತ್ತೆ. ಈ ಸಿನಿಮಾನ ಗೆಲ್ಸಿ ನಮ್ಮ ಷಣ್ಮುಖ ಒಳ್ಳೇದ್ ಮಾಡಿ. ಬರೀ ಆನ್ ಸ್ಕ್ರೀನ್ ಮಗ ಅಲ್ಲ, ಆಫ್ ಸ್ಕ್ರೀನು ನನಗೆ ಮಗ ಇದ್ದಾಗ ಅಷ್ಟು ಒಂದು ಬಾಂಡಿಂಗ್ ಬಂದಿದೆ. ಐ ಆಮ್ ಸೋ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೇನೆ.